ಮಾಧವರೇ, ಕಡೆ ಪಕ್ಷ ಮಕ್ಕಳು ಬರೋರ್ಗಾದ್ರೂ ಕಾಯೋಣ. ಹೌದು ಬಾವಾ, ನೀವಿಷ್ಟೊಂದು ಆತುರದ ನಿರ್ಧಾರ ತಗೊಂಡ್ರೆ ಹೇಗೆ? ಇದೆಲ್ಲ ಮಕ್ಕಳ ಮುಂದೆನೇ ಆಗಲಿ, ಅವರು ಬಂದ್ಬಿಡ್ಲಿ ಬಾವಾ. ಯಾರು ಬಂದ್ರೆಷ್ಟು ಬಿಟ್ರೆಷ್ಟು, ನನ್ನ ನಿರ್ಧಾರ ಬದಲಾಗೋದಿಲ್ಲ. ಮಕ್ಕಳಾಗಿ ಅವ್ರಿಗೆ ಅಷ್ಟು ಹಠ ಇರಬೇಕಾದ್ರೆ ನಾನು ಅವ್ರ ಅಪ್ಪ, ನನಗಿನ್ನೆಷ್ಟು ಹಠ ಇರಬೇಡ. ನಿಮ್ಮಿಬ್ರು ಜಗಳ ಎಲ್ಲಿವರೆಗೂ ಬಂತು ನೋಡಿ. ಮನೆ ಭಾಗ ಆಗ್ಬೇಕು ಅಂತ ನೀವು ಬಾಯಿ ಮಾತಿಗೆ ಹೇಳಿದ್ರಿ, ಮಾವ ಅದನ್ನೇ ನಿಜ ಮಾಡಕ್ ಹೊರಟಿದ್ದಾರೆ. ಅಪ್ಪ ಏನಿದೆಲ್ಲ? ನೋಡಿ, ನೀವು ಪದೇ ಪದೇ ಬೇರೆ ಆಗ್ತೀನಿ ಅನ್ನೋ ಮಾತುಗಳನ್ನು ಕೇಳೋದಕ್ಕೆ ನನಗಿಷ್ಟ ಇಲ್ಲ. ಇನ್ನು ಮುಂದೆ ನಿಮ್ಮ ಬಾಯಿಂದ ಆ ಮಾತುಗಳು ಬರಬಾರ್ದು, ಆ ರೀತಿ ವ್ಯವಸ್ಥೆ ಮಾಡಿದ್ದೀನಿ. ನಿಮಗೆಲ್ಲ ಏನೇನು ಬರಬೇಕು ಅದೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಡ್ಯಾಡ್, ಈಗಲೇ ಇದೆಲ್ಲ ಯಾಕೆ ಬೇಕಿತ್ತು? ನೀನು ತಾನೇ ಯಾವಾಗಲೂ ಬೇರೆ ಹೋಗ್ತೀನಿ ಅಂತಿದ್ದು. ಈಗ ಸಮಾಧಾನ ಆಯ್ತಾ? ದೊಡ್ಡದಾಗಿ ಬೇರೆ ಹೋಗಿ ಸಾಧನೆ ಮಾಡ್ತೀನಿ ಅಂತಿದ್ದಲ್ಲ, ಈಗ ನೋಡು ನಿನ್ನ ಸಾಧನೆ ಏನು ಅಂತ. ಇಷ್ಟಾದ್ರೂ ನನ್ನ ಮೇಲೆ ಜಗಳ ಮಾಡ್ತಿದ್ಯಾ ಅಲ್ವಾ? ಆಯ್ತು ಬಿಡು, ನಿನ್ನ ಮನ್ಸಲ್ಲಿರೋದು ಇದೆ ತಾನೇ, ನಾನು ನಿಜವಾಗ್ಲೂ ಹೋಗ್ತೀನಿ. ನೋಡಿದ್ರಪ್ಪ, ದೊಡ್ಡವರು ಚಿಕ್ಕವರು ಅನ್ನೋ ಭಯನೇ ಇಲ್ಲ ಇವನಿಗೆ. ನೋಡಿ ಹೇಗೆ ಮಾತಾಡ್ತಿದ್ದಾನೆ. ಏನ್ರೋ ಇದು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಈಗ ಸರಿ ಹೋಗ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಅಂದ್ರೆ ನಿಮ್ಮಿಬ್ರು ಕಿತ್ತಾಟ ಇನ್ನೂ ಜಾಸ್ತಿನೇ ಆಗ್ತಾ ಇದೆಯಲ್ಲ. ನಿಮ್ಗೆ ಬೈದು ಬುದ್ಧಿ ಹೇಳೋರಿಲ್ಲ, ಕಿವಿ ಹಿಂಡಿ ಪಾಠ ಕಲಿಸೋರಿಲ್ಲ. ಯಾಕಿಲ್ಲ? ನೀವಿದ್ದೀರಲ್ಲ ಅಮ್ಮ. ನೋಡಿ, ನಿಮ್ಮ ಮಾತುಗಳನ್ನು ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಪೇಪರ್ಸ್ ರೆಡಿ ಇದೆ, ಸೈನ್ ಮಾಡಿದ್ದು ಆಗಿದೆ. ಏನೇನು ನಡಿಬೇಕೋ ಅದೆಲ್ಲ ನಾಳೆನೇ ನಡೆಯುತ್ತೆ. ಅಕ್ಕ ಅತ್ತೆ ಮಾವ ಅನ್ಕೊಂಡು ಇಲ್ಲೇ ಇರೋದಕ್ಕಲ್ಲ ನನ್ನ ಮದುವೆ ಆಗಿದ್ದು.